ಸಾಂಬಾರನ್ನ ನಮ್ಮ ಅಮ್ಮ ಮಾಡಿದ್ರು. ಸೊ ಈಗ ಬಿರಿಯಾನಿ ನಾನು ಮಾಡ್ತೀನಿ. ಸೊ ಎಲ್ಲರೂ ಮನೇಲೂ ಕೂಡ ಬಿರಿಯಾನಿ ನಾರ್ಮಲಾಗಿ ಮಾಡ್ತಾರೆ. ಬಟ್ ನಮ್ಮ ಮನೇಲೂ ಏನು ಡಿಫ್ರೆಂಟ್ ಅಂದರೆ ತುಂಬ ಡಿಫ್ರೆಂಟಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ತೀನಿ ಅಷ್ಟೇ, ಅಂದರೆ ಎಕ್ಸ್ಟ್ರಾ ಹಾಕಿರ್ತೀನಿ. ನೀವು ಕೂಡ ಅದೇ ಸೇಮ್ ಫಾಲೋ ಮಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ, ಯಾವ ಟೈಮಲ್ಲಿ ಏನು ಹಾಕಿದ್ರೆ ಆ ಒಂದು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಟ್ರಿಕ್ಸ್ ಇರುತ್ತೆ. ಸೊ ನಮ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿರಿಯಾನಿ ಮಾಡೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪ್ಯೂರ್ ನಾಟಿ ಸ್ಟೈಲ್ ಅಂತ ಏನಲ್ಲ, ಸೊ ನಾರ್ಮಲಾಗಿ ಬಿರಿಯಾನಿ ಮಾಡ್ತೀನಿ. ತುಂಬ ಜನ ಕೇಳ್ತಾಯಿದ್ರು ಹೆಂಗೆ ಮಾಡ್ತೀಯ ಬಿರಿಯಾನಿನ, ತುಂಬ ಚೆನ್ನಾಗಿದೆ ನಮಗೆ ಹೇಳ್ಕೊಡು ಆ್ಯಂಡ್ ಸ್ವಲ್ಪ ವೀಡಿಯೋಸ್ಗಳು ಮಾಡು ಅಂತ ಹೇಳಿದ್ರು. ಹಾಗಾಗಿ ಬಿರಿಯಾನಿ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಇವತ್ತು ಮಟನ್ ಬಿರಿಯಾನಿನ ಮಾಡ್ತಿದ್ದೀನಿ. ಸೊ 1 kg ಅಲ್ಲ, 1/2 kg ಮಟನ್ ತೊಗೊಂಡಿದ್ದೀನಿ. ಸೊ ಏನೆಲ್ಲ ಬೇಕು ಮಟನ್ ಬಿರಿಯಾನಿಗೆ ಅಂತ ನಿಮ್ಗೆ ತೋರಿಸ್ತೀನಿ. ಫುಲ್ ವಿಡಿಯೋನ ನೋಡಿ. ಸೊ ಹಾಗೆಯೇ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಯಾಕಂತ ಹೇಳಿದ್ರೆ ನನಗೆ ಅಟ್ಲೀಸ್ಟ್ ನೀವು ವೀಡಿಯೋಸ್ಗಳನ್ನ ನೋಡ್ತಿರ್ಬೇಕಾದ್ರೆ ನನಗೆ ಖುಷಿ ಆಗ್ತಿರುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಸೊ ಜಾಸ್ತಿ ವೀಡಿಯೋಸ್ಗಳು ಮಾಡಿ. ಆಮೇಲೆ ಇನ್ನೊಂದೇನಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಈಚೆ ಹೋದಾಗೆಲ್ಲ ಫುಲ್ ಸಿಕ್ಕಿದಾಗೆಲ್ಲ ಹೇಳ್ತಿರ್ತೀರಾ. ಏನೇ ಒಂದು ಹೇಳಬೇಕು ಅಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ಚೇಂಜ್ ಮಾಡಬೇಕು ಸಮಥಿಂಗ್, ಬೇರೆ ಏನಾದರೂ ವೀಡಿಯೋಸ್ಗಳು ಮಾಡಬೇಕು ಅಂದರೆ. ಓಕೆನಾ, ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಕೊನೆ ತನಕ ವೀಡಿಯೋಸ್ಗಳನ್ನ ನೋಡಿ. ಬಿರಿಯಾನಿ ಮಾಡೋಕ್ಕೆ ಏನೆಲ್ಲ ಬೇಕು ಅಂತಂತ ಹೇಳಿದ್ರೆ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಎಷ್ಟು ಈರುಳ್ಳಿ ತೊಗೊಂಡಿದ್ದೀವಮ್ಮ ನಾವು? 2 ಈರುಳ್ಳಿ ತೊಗೊಂಡಿದ್ದೀವಿ. ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇರೋದು. ಟೊಮೆಟೊ ಎಷ್ಟು ತೊಗೊಂಡಿದ್ದೀವಿ ನಾವು? 1.5 ಟೊಮೆಟೊ ತೊಗೊಂಡಿದ್ದೀವಿ. ಆ್ಯಂಡ್ ಆಮೇಲೆ ಇದು ಕಸೂರಿ ಮೇಥಿ, ಪಲಾವ್ ಎಲೆ, ಮತ್ತು ಏನಿದು ಅನಾನಸ್ ಹೂವು ಇದು, ಮತ್ತು ಚಕ್ಕೆ, ಲವಂಗ, ಮತ್ತು ಏಲಕ್ಕಿ, ಮತ್ತು ಇದೊಂದು ದಪ್ಪದ ಬರುತ್ತೆ, ಇದು ಕೂಡ ಏಲಕ್ಕಿನೇ, ಇನ್ನೊಂದು ಬೇರೆ ಬ್ರೀಡಿದು. ಇದು ಮರಾಠಿ ಮಗ್ಗು. ಆ್ಯಂಡ್ ಆಮೇಲೆ ಇದು ಸೋಂಪು ಮತ್ತು ಮೆಣಸು. ಹಾಗೆಯೇ ಇದು ಕಲ್ಲು ಅಂತ ಬರುತ್ತೆ, ಅಂದರೆ ಪಾಚಿ ಹೂವು ಅಂತ ಬರುತ್ತೆ. ಇದು ನಾರ್ಮಲ್ ಆಗಿ ಎಲ್ಲಿ ಸಿಗುತ್ತೆ ಅಂದರೆ ಸಮುದ್ರದ ಕಲ್ಲು ಮೇಲೆ ಇರುತ್ತೆ. ಸೊ ಅದನ್ನು ತೊಗೊಂಡು ಬಂದು ಡ್ರೈ ಮಾಡಿ ಮಾರ್ತಾರೆ. ಇದು ತುಂಬ ಟೇಸ್ಟ್ ಮತ್ತು ಅರೋಮಾ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಯಾವುದೇ ಬಿರಿಯಾನಿ ಮತ್ತು ಹಾಗೆ ಬಾತ್ಗೆ ನೀವು ಇದನ್ನು ಹಾಕಿದ್ರೆ ಇದ್ರದ್ದು ಫ್ಲೇವರ್ ಮತ್ತು ಇದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಿದ್ದೀನಿ, ಜಾಸ್ತಿ ಯೂಸ್ ಮಾಡಿಬಿಡಿ, ಸ್ವಲ್ಪ ಯೂಸ್ ಮಾಡಿ. ಸೊ ಪಾಚಿ ಹೂವು ಅಂತ ಹೇಳ್ತಾರೆ, ಪಾಚಿ ಹೂವು. ಹಾಗೆಯೇ ನಿಂಬೆಹಣ್ಣು, ಪುದೀನ, ಕೊತ್ತಂಬರಿ ಸೊಪ್ಪು, 2 ನಾನು ಚಿಲ್ಲಿ ತೊಗೊಂಡಿದ್ದೀನಿ. ನಾನು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಾನು ಹಚ್ಕಾದ ಪುಡಿ ಜಾಸ್ತಿ ತೊಗೊಂಡಿರೋದ್ರಿಂದ ಮೆಣಸಿಕಾಯಿನ 2 ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕೆ ಜಿ ಮಟನ್. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನಕ್ಕೆ ಈ ಥರ ಆಗ್ಬಿಟ್ಟಿದೆ ಅಂತಂತ ಹೇಳಿದ್ರೆ, ನಾನು ಪೌಡರ್ ಮಾಡ್ಕೊಂಡಿದ್ದೆ, ಮೆಣಸಿನ್ಕಾಯಿ ಪೌಡರ್, ಅದಕ್ಕೋಸ್ಕರ ಈ ಕಲರ್ ಆಗಿಬಿಟ್ಟಿದೆ. ಸೊ ನಾನು ಮತ್ತೆ ಕಮೆಂಟ್ ಆಗಬೇಡಿ ಏನದು ಹಂಗಿದೆ ಅಂದ್ಕೊಂಡು. ಸೊ ಮೆಣಸಿನ್ಕಾಯಿ ಪೌಡರ್ನ ಹಾಕ್ಕೊಂಡು ಇದು ಮಾಡಿದ್ದಕ್ಕೆ. ಸೊ ನಾನು ಈಚೆ ಕಡೆ ಮೆಣಸಿನ್ಕಾಯಿ ಪೌಡರ್ ನಾನು ಯೂಸ್ ಮಾಡಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಮನೇಲೇ ರುಬ್ಕೊಂಡು ಇದು ಮಾಡ್ಕೊತೀನಿ. ಸೊ ಹಾಗೆಯೇ ಎಣ್ಣೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಬೋದು. ಹಾಗೆ ಕಾರಣ ಅಷ್ಟೇ, ನಿಮಗೆ ನಮ್ಮಲ್ಲಿ ಜಾಸ್ತಿ ಖಾರ ತಿಂತಾರೆ, ಹಾಗಾಗಿ ನಾನು ಜಾಸ್ತಿ ಮೆಣಸಿನ್ಕಾಯಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆಯೇ 1-2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ, ಎಲ್ಲರೂ ಮಾಡೋ ಥರ ಫಸ್ಟು ಒಲೆ ಹಚ್ಕೊಬೇಕು, ಆಮೇಲೆ ಕುಕ್ಕರ್ನ ಇಟ್ಕೋಬೇಕು. ಸೊ ಫಸ್ಟು ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಎಷ್ಟು ಎಣ್ಣೆ ಬೇಕಮ್ಮ? 100 ಗ್ರಾಮ್ ಅಷ್ಟು ಎಣ್ಣೆ ಬೇಕು. ಸ್ವಲ್ಪ ಎಣ್ಣೆ ಅಂದರೆ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಅಂತ ಹೇಳ್ತಾರೆ. ಸೊ ನಮ್ಮನೆ ನಾರ್ಮಲಾಗಿ ಯೂಸ್ ಮಾಡೋದು. ಸೊ ನಿಮ್ಗೆ ಎಷ್ಟು ಬೇಕು ಎಣ್ಣೆನ ಅಷ್ಟು ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಒಬ್ಬೊಬ್ಬರು ತುಪ್ಪನೂ ಯೂಸ್ ಮಾಡ್ತಾರೆ, ಆ್ಯಂಡ್ ನಮ್ಮಲ್ಲಿ ತುಪ್ಪ ಅಷ್ಟು ಚೆನ್ನಾಗಿ ಇಷ್ಟಪಡಲ್ಲ, ಹಾಗಾಗಿ ತುಪ್ಪ ಯೂಸ್ ಮಾಡಲ್ಲ. ಫಸ್ಟ್ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇರಬೇಕಾದ್ರೆ ನಾವು ಏನಿದೆ ಈ ಒಂದು ಮಸಾಲ ಐಟಮ್ಸ್ಗಳನ್ನ ಹಾಕೋಬೇಕು. ಸೊ ಎಲ್ಲನೂ ಕೂಡ ಒಟ್ಟಿಗೆ ಹಾಕೊಳ್ಳಿ, ಯಾಕಂದರೆ ಆ ಒಂದು ಫ್ಲೇವರ್ ಇಡಬೇಕು. ಆವಾಗಲೇ ನಿಮಗೆ ಆ ಒಂದು ಬಿರಿಯಾನಿದು ಫ್ಲೇವರ್ ನಿಮಗೆ ಚೆನ್ನಾಗಿರೋದು. ಸೊ ಅದು ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳಿ. ಆದಷ್ಟು ನೀವು ಮರದ ಸ್ಪಾಚುಲಾಗಳನ್ನ ಯೂಸ್ ಮಾಡಿ, ಯಾಕಂದರೆ ಬಿಸಿ ನಿಮಗೆ ಟ್ರಾನ್ಸ್ಫರ್ ಆಗಲ್ಲ. ಸೊ ಬೆಸ್ಟ್ ನಿಮಗೆ ಒಂದು ಮರದ ಸ್ಪಾಚುಲಾಗಳನ್ನ ಯೂಸ್ ಮಾಡಿದ್ರೆ. ಸೊ ಫ್ಲೇವರ್ ಬಿಡ್ತಾ ಇದೆ ಸ್ವಲ್ಪ, ಅದು ಫ್ಲೇವರ್ ಬಿಡೋದಂಗೆ. ಎಲ್ಲ ತಪ್ಪು ಮಾಡೋದು ಏನು ಅಂತ ಹೇಳಿದ್ರೆ ತಕ್ಷಣ ಹಾಕ್ಬಿಡ್ತಾರೆ. ಸೊ ಅದು ಮಾಡುವಂಥ ತಪ್ಪು ಅದೇನೆ. ಸೊ ಆ ಒಂದು ಏನಾದರೂ ಒಂದು ವಸ್ತು ಹಾಕಿದೀವಿ ಅಂದರೆ ಆ ಒಂದು ಫ್ಲೇವರ್ ಬಿಡಬೇಕು, ಆ ಒಂದು ಚೆನ್ನಾಗಿ ಅರೋಮಾ ಬರಬೇಕು. ಅಲ್ಲಿ ತನಕ ಸ್ವಲ್ಪ ಬಿಡಬೇಕು ನಾವು, ಏನೇ ಬಿಟ್ಟರು ಕೂಡ, ಏನೇ ಮಾಡಿದ್ರು ಕೂಡ ಆ ಫ್ಲೇವರ್ ಬರೋ ತನಕ. ಇದಾದಮೇಲೆ ನಾನು
ಆನಿಯನ್ ಹಾಕ್ಕೊತಿದ್ದೀನಿ, ಈರುಳ್ಳಿನ ಫುಲ್ ಚೆನ್ನಾಗಿ ಬಾಡಿಸ್ಕೋಬೇಕು. ಹೆಂಗೆ ಅಂತ ಹೇಳಿದ್ರೆ ಆಗಲಿ ಇದು ಫ್ರೈ ಆಗ್ತಾ ಇದೆ. ಫ್ರೈ ಆಗ್ತಾ ಆಗ್ತಾ ಈ ಒಂದು ಕಸೂರಿ ಮೇಥಿ ಇದೆಯಲ್ಲ, ಕಸೂರಿ ಮೇಥಿನ ಕೂಡ ಎಣ್ಣೆಗೆ ಹಾಕೋಬೇಕು. ಇದು ಕೂಡ ಅದ್ರ ಜೊತೆಗೆ ಫ್ರೈ ಆಗಬೇಕು ಚೆನ್ನಾಗಿ. ಇದು ಫ್ರೈ ಆಗ್ತಾ ಇದೆ. ಈ ಫ್ರೈ ಆಗ್ತಾನೆ ನಾವು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದು ಎಣ್ಣೆಗೆ ಹಾಕೊಳ್ಳೋಣ. ಯಾಕಂತ ಹೇಳಿದ್ರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರ್ ಬಿಡಬೇಕು ಎಣ್ಣೆಯಲ್ಲಿ. ಸೊ ಹಾಗಾಗಿ ಎಲ್ಲರೂ ಕೇಳಬಹುದು ತುಂಬ ಜನ, ಯಾಕಂತ ಹೇಳಿದ್ರೆ ಯಾಕೆ ಬಿರಿಯಾನಿ ನಮ್ಮ ಮೇಲೆ ಚೆನ್ನಾಗಿ ಬರಲ್ಲ ಅವ್ರ ಮೇಲೆ ಚೆನ್ನಾಗಿ ಬರುತ್ತೆ ಅಂತ. ರೀಸನ್ ಒಂದೇನೆ, ನಾವು ಆನಿಯನ್ನ ಅಂದರೆ ಈರುಳ್ಳಿನ ತುಂಬ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ಗೋಲ್ಡನ್ ಬ್ರೌನ್, ಅಂದರೆ ಫುಲ್ ಕೆಂಪಗೆ ಫುಲ್ ಆಗಬೇಕು. ಗೋಲ್ಡ್ ಅಂದರೆ ಏನು ತುಂಬ ಸೀದೋಗಿರೋ ಥರ ಅಲ್ಲ, ಫುಲ್ ಕೆಂಪು ಕಾಣಬೇಕದು. ಸೊ ಆ ಒಂದು ಸ್ಟೇಜ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ನಿಮಗೆ ಆ ಒಂದು ಫ್ಲೇವರ್, ಬಿರಿಯಾನಿ ಫ್ಲೇವರ್ ತುಂಬ ಸಕ್ಕತ್ತಾಗಿರುತ್ತೆ ನಿಮಗೆ. ಸೊ ಆ ಒಂದು ಸ್ಟೇಜ್ನ ಸ್ಕಿಪ್ ಮಾಡ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಒಬ್ಬೊಬ್ಬರು ಮಾಡಿದ ಬಿರಿಯಾನಿ ಸ್ವಲ್ಪ ಒಂದು ಚೂರು ಅಂದರೆ ಚೆನ್ನಾಗೇ ಬರುತ್ತೆ, ಬಟ್ ತುಂಬ ಫ್ಲೇವರ್ಫುಲ್ಲಾಗಿ ಬರೋಲ್ಲ ಅನ್ನೋದು ಅದೊಂದೇ ಕಾರಣ. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಯಾವ ರೇಂಜ್ಗೆ ಅಂದರೆ ಆ ಒಂದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಅವಾಗ ನಿಮಗೆ ತುಂಬ ಸಖತ್ತಾಗಿ ಬರೋದು ಒಂದು ಬಿರಿಯಾನಿ. ಈ ಒಂದು ಸೀಕ್ರೆಟ್ ಎಲ್ರಿಗೂ ಸುಮಾರು ಜನ ಗೊತ್ತಿರುತ್ತೆ, ಯಾರ್ಯಾರಿಗೆ ಗೊತ್ತಿಲ್ಲ. ಸೊ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸಖತ್ತಾಗಿ ಬರುತ್ತೆ. ಇಷ್ಟೇ, ಇನ್ನೇನು ಇಲ್ಲ ಬಿರಿಯಾನಿದು ಒಂದು ಟ್ರಿಕ್ಸ್. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಏನಾದ್ಮೇಲೆ ಏನು ಹಾಕ್ಬೇಕು ಅನ್ನೋದು ಗೊತ್ತಿರಬೇಕು. ಯಾಕಂದರೆ ಒಬ್ಬರು ಎಲ್ಲರೂ ಒಂದು ಉಲ್ಟಾ ಪಲ್ಟಾ ಹಾಕ್ತಾರೆ. ಸೊ ಅದನ್ನು ಮಾಡಬೇಡಿ. ಸೊ ಇದನ್ನೇ ಫಾಲೋ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಒಬ್ಬನೇ ಮಾಡ್ತಾ ಇದ್ದೆ, ಅದಕ್ಕೆ ನಾವು ಅಮ್ಮನ ಕರ್ಕೊಂಡು ಸ್ವಲ್ಪ ಹೆಲ್ಪ್ ತೊಗೋತಿದ್ದೀನಿ. ಈಗ ಮಟನ್ ಹಾಕ್ತಿದ್ದೀವಿ ಈ ಸ್ಟೇಜ್ಗೆ. ಈ ಒಂದು ಈರುಳ್ಳಿ ಹಿಂಗೆ ತೋರಿಸ್ನಲ್ಲ, ಆ ಒಂದು ಸ್ಟೇಜಿಗೆ ಒಂದು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಮಟನ್ ಹಾಕೋಬೇಕು ಸಲ್ಮಾ. ಮಟನ್ ಮತ್ತು ಅರಿಶಿನ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ತಿರ್ಕೊಳ್ಬೇಕು. ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮಟನ್ ಎಲ್ಲಮ್ಮ. ಮಟನ್ ನೀರು ಬಿಟ್ಕೊಂಡು ಸ್ವಲ್ಪ ಬಾಯ್ಲ್ ಆಗಬೇಕು. ಅಂದರೆ ತುಂಬ ಜನ ಏನು ಬಿರಿಯಾನಿಯಲ್ಲಿ ಏನು ಮಟನ್ ಬೆಂದಿರಲ್ಲ ಅಂತ ಹೇಳ್ತಾರೆ. ಏನು ಕಾರಣ ಅಂತಂದರೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗೇ ಬೇಯಿಸ್ಕೋಬೇಕಲ್ಲಮ್ಮ. ಬೇಯಿಸ್ಕೋಬೇಕಾ ಏನು ಮಾಡಬೇಕು? ಕೂಗಿಸ್ಕೋಬೇಕು. ಕೂಗಿಸ್ಕೊಂಡ್ರೆ ಬಿರಿಯಾನಿ ಒಂದು ಮಟನ್ ಸಾಫ್ಟಾಗಿ ಬಂದಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಕಲ್ಲುಪ್ಪು ಯೂಸ್ ಮಾಡಿ. ನಾನು ನಿಮಗೆ ಏನೋ ಪುಡಿ ಉಪ್ಪು ತೋರಿಸಿದ್ದೆ. ಸೊ ಕಲ್ಲುಪ್ಪೇ ನಮ್ಮ ಯೂಸ್ ಮಾಡೋದು. ಸೊ ಕಲ್ಲುಪ್ಪು ಯೂಸ್ ಮಾಡಿ. ಈಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಖಾರ ಬೇಕು ಅಂದರೆ ಖಾರ. ಸೊ ನೆಕ್ಸ್ಟ್ ಟೊಮೆಟೊ ಹಾಕೋಣ. ಸೊ ಈ ಸ್ಟೇಜಲ್ಲಿ ಟೊಮೆಟೊನ ಹಾಕೋಬೇಕು ನಾವು ಅಲ್ವಮ್ಮ. ಸೊ ಈ ಟೊಮೆಟೊ ಹಾಕೊಂಡಾದ್ಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಫುಲ್ ಬಾಡಿಸ್ಕೋಬೇಕು ಅಲ್ಲಮ್ಮ. ಹಾಕಿದ್ಮೇಲೆ ಹಾಂ ಧನಿಯಾ ಪುಡಿ ಮತ್ತು ಧನಿಯಾ ಪೌಡರ್ ಮತ್ತು ಧನಿಯಾ ಪೌಡರ್ ಮತ್ತು ಹಚ್ಕಾದ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ನೀವು ಹಾಕೊಳ್ಬೋದು. ಸೊ ನಮ್ಮಲ್ಲಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರೆ. ಸೊ ಇದನ್ನು ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಇದನ್ನೊಂದು ವಿಸಿಲ್ ಹಾಕ್ಬೇಕಲ್ಲಮ್ಮ. ಸ್ವಲ್ಪ ನೀವು ಸ್ವಲ್ಪ ಹಾಕಂడి. ಅದನ್ನ ಮಟನ್ ಸ್ವಲ್ಪ ಬೇಯಬೇಕು. ಆಮೇಲೆ ಅಕ್ಕಿ ಹಾಕೋಣ.
ಸೊ ನೀರನ್ನ ನೋಡ್ಕೊಂಡು ಹಾಕ್ಬೇಕಲ್ಲಮ್ಮ. ಹೌದು. ಸೊ ನೀರನ್ನ ನೋಡ್ಕೊಂಡು ಹಾಕಿ, ಯಾಕಂತ ಹೇಳಿದ್ರೆ ನಾವು ಮತ್ತೆ ಅಕ್ಕಿನೂ ಕೂಡ ಹಾಕಬೇಕು. ಅಕ್ಕಿಯೂ ಕೂಡ ನೀರು ಅಳತೆಯಿಂದ ಹಾಕಬೇಕು. ಯಾಕಂದರೆ ನಾವು ಅಳತೆಗೆ ಹಾಕಿದ್ರೆ ಮಾತ್ರ ನಮಗೆ ಬಿರಿಯಾನಿ ತುಂಬ ಚೆನ್ನಾಗಿ ಬರೋದು. ಇಲ್ಲಾಂದರೆ ಸ್ವಲ್ಪ ತೊಪ್ಪೆ ಆಗಿಬಿಡುತ್ತೆ, ಇಲ್ಲಾಂದರೆ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ಸೊ ಚೆನ್ನಾಗಿ ಉದುದ್ರಾಗಿ ನೀಟಾಗಿ ಬರಬೇಕು ಅಂತ ಹೇಳಿದ್ರೆ ನೀರಿನ ಪ್ರಮಾಣ ಮತ್ತು ನೀರಿನ ಒಂದು ಪ್ರಪೋರ್ಷನ್ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ ನಮಗೆ. ಎಷ್ಟು ವಿಜಿಲ್ ಬೇಕು? 2 ವಿಜಿಲ್. ಈಗ 2 ವಿಜಿಲ್ ಬರಬೇಕಾ? ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಜಿಲ್ ಬೇಕು ಅಂತ. ಎಳೆ ಮಟನ್ ಅಂದರೆ 1 ವಿಜಿಲ್ ಸಾಕು. ಸೊ ಈಗ 2 ವಿಜಿಲ್ ತೊಗೋತಿದ್ದೀವಲ್ಲ. 2 ವಿಜಿಲ್ ಆದಮೇಲೆ ಮತ್ತೆ ಬರೋಣ. 3 ವಿಜಿಲ್ಸ್ ಆಗಿದೆ. ವಿಜಿಲ್ ಆದಮೇಲೆ ಮಟನ್ ಈ ರೇಂಜಿಗೆ ಬೆಂದಿದೆ ಅಲ್ಲಮ್ಮ? ಹಾಂ, ಹಾಕೋಬೇಕು. 1 ಲೋಟನಾ? ಎಷ್ಟು? 1.5 ಲೋಟ ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಹಾಕ್ಬೇಕಮ್ಮ? 1.5 ಲೋಟ ಅಕ್ಕಿಗೆ ಸ್ವಲ್ಪ ಇದೆ, ಜಾಸ್ತಿ ಏನು ಬೇಡ. ಹಾಂ, ಆಲ್ರೆಡಿ ಸ್ವಲ್ಪ ನೀರು ಆ್ಯಡ್ ಮಾಡಿದ್ವಿ ಮಧ್ಯಾಹ್ನ ಮುಂಚೆನೇ. ಸೊ ಹಾಗಾಗಿ 2 ಲೋಟ ಹಾಕ್ತೀನಿ. ಯಾಕೆ ಅನ್ನ ಉದುರಾಗಿರ್ಬೇಕು, ತೊಪ್ಪೆ ಥರ ಬೆಂದಾಗ್ಬಿಟ್ಟು ಚೆನ್ನಾಗಿರುತ್ತೆ. ಎರಡು ಲೋಟಕ್ಕಿಂತ ಕಮ್ಮಿ ಹಾಕೊಂಡ್ರು ಪರವಾಗಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಮಟನ್ ಬೇಯಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ವಿ ಅಲ್ಲಮ್ಮ. ಸೊ ಹಾಗಾಗಿ ಹೆಂಗಿದೆ ಖಾರ ಎಲ್ಲ? ಪೌಡರ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆಯ್ತು. ಕೊತ್ತಂಬರಿ ಸ್ವಲ್ಪ ಸಾಲ್ಟ್, ಕಲ್ಲುಪ್ಪನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೀಗ ಹಾಕೋಣ 1 ನಿಮಿಷ. ಅದು ಸ್ವಲ್ಪ ಕುದಿಬೇಕು. ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿ ಈ ಸ್ಟೇಜಲ್ಲಿ ನಿಮಗೆ ತುಪ್ಪ ಇಷ್ಟ ಆಯಿತು ಅಂದರೆ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಮ್ಮ ಇಲ್ಲಿ ಯಾರು ತುಪ್ಪ ಇಷ್ಟಪಡಲ್ಲ, ಸೊ ಹಾಗಾಗಿ ನಾನು ಹಾಕ್ತಾಯಿಲ್ಲ. ನಿಮಗೆ ಇಷ್ಟ ಆಯಿತು ಅಂದರೆ ಎಣ್ಣೆ ಬದಲು ತುಪ್ಪನೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇದಕ್ಕೆ ಬೇಕಾದರೆ ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು, ಇಲ್ಲ ಜೀರಾ ರೈಸು ಕೂಡ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಯಾವ ರೈಸ್ ಯೂಸ್ ಮಾಡಿರೋದಮ್ಮ? BT ರೈಸ್. ನಾವು ಯೂಸ್ ಮಾಡ್ತಿರೋದು BT ರೈಸ್. ಸ್ವಲ್ಪ ನೀವು ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಕೋಬೋದು. ಬಾಸ್ಮತಿ ರೈಸ್ ನೀವು ತುಂಬ ಹಳೆಯ ಒಂದು ಬಾಸ್ಮತಿ ರೈಸ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ರೈಸ್ ಆಗಿರುತ್ತೆ. ಸೊ ನಾವು ನಾರ್ಮಲ್ ರೈಸ್ ಯೂಸ್ ಮಾಡ್ತಿದ್ದೀವಿ. ಸೊ ಇದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕೋಬೇಕು. ಚೂರು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ. ಸಾಕು. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಕ್ಲೋಸ್ ಮಾಡೋಣ. ಎಷ್ಟು ವಿಷಲ್ ಬರಬೇಕು? 2 ವಿಷಲ್ ಬಂದರೆ ಸಾಕು. ಇವಾಗ ಬಿರಿಯಾನಿ ಎಲ್ಲ ಆಗೈತೆ. ವಿಷಲ್ ತೆಗಿಬೇಕು. ಅನ್ನ ಸ್ಮೂತಾಗಿ ಇವಾಗ ನೋಡಿ ಎಲ್ಲ ಅನ್ನ ಎಲ್ಲ ಚೆನ್ನಾಗಿ ಬಯಲಾಗೈತೆ. ಒಂದು ಹದದಲ್ಲಿ ಬೆಂದಿದ್ದಲ್ಲ ಅನ್ನ ಕೂಡ ಜಾಸ್ತಿ ನಿಮ್ಗೆ ಇದಾಗಿಲ್ಲ. ನೀರು ಫಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ದಕ್ಕೆ ಇವಾಗ 2 ಲೋಟ ಹಾಕಿದ್ರೆ ಕರೆಕ್ಟಾಗಿ ಆಗಿದೆ. ನೀವು ಮನೇಲಿ ಕೂಡ ಮಾಡ್ಕೊಂಡು ಈ ಥರ ಟೇಸ್ಟ್ ಮಾಡಿ ಸ್ವಲ್ಪ ನೀವು ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಚೆನ್ನಾಗಿದೆ ಅಂತ ಹೇಳಿ ನೋಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಫೈನಲಿ ಬಿರಿಯಾನಿ ರೆಡಿ ಆಯಿತು. ಈಗ ನಾವು ಅಮ್ಮಂಗೆ ಟೇಸ್ಟ್ ಮಾಡೋಕ್ಕಂತ ಕೊಡೋಣ, ಬನ್ನಿ. ಅಮ್ಮ ಆಗಿದೆ, ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಸುಳ್ಳು ಹೇಳ್ಬಾರ್ದು. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಯ್ತಾ? ಪೀಸೆಲ್ಲ ಯಾವ ಥರ ಬಂದಿದೆ? ಸೂಪರ್ ಆಗಿದೆ. ಚೆನ್ನಾಯ್ತಾ? ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.